ಪ್ರಾಡಕ್ಟ್ನ ನಾನಂತೂ ಯೂಸ್ ಮಾಡಲ್ಲ ಅಂಡ್ ನೀವು ಇದನ್ನ ಯೂಸ್ ಮಾಡಲೇಬೇಕು ಅಂತಲೂ ನಾನು ಹೇಳೋದಿಲ್ಲ. ಬಟ್ ಈ ಸ್ಟೋರಿನ ನೀವೆಲ್ಲ ಕೇಳಲೇಬೇಕು. ಯಾಕಂತ ಅಂದರೆ ಪೇರೆಂಟ್ಸ್ ಅವ್ರ ಮಕ್ಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಗೊತ್ತಿರೋ ವಿಷಯ. ಬಟ್ ಈ ಇಬ್ಬರು ಅವ್ರ ಮಗುಗೋಸ್ಕರ $1 ಬಿಲಿಯನ್ ಬ್ರ್ಯಾಂಡ್ನೇ ಕಟ್ತಾರೆ. 2016 ಗಜಲ್ ಮತ್ತು ವರುಣ್ ಇಬ್ಬರು ಅವ್ರ ಮಗುಗೆ ಒಂದು ಟಾಕ್ಸಿಕ್ ಫ್ರೀ ಬೇಬಿ ಪ್ರಾಡಕ್ಟ್ನ ಹುಡುಕ್ಬೇಕು ಅಂತ ಹೋಗ್ತಾರೆ. ಅವಾಗ ಅವ್ರಿಗೆ ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ ಸಿಗುತ್ತೆ. ಬಟ್ ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಕ್ಯಾನ್ಸರ್ ಥರ ಭಯಾನಕ ಕಾಯಿಲೆಗಳು ಬರೋ ಚಾನ್ಸಸ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಅವರ ಸ್ಟ್ರಗಲ್. ಗಜಲು ಪೆಪ್ಸಿಲಿ ಹೈ ಪೇಯಿಂಗ್ ಜಾಬ್ನ ಬಿಡ್ತಾರೆ ಆ್ಯಂಡ್ ವರುಣ್ ಅವರ ಕೆರಿಯರ್ ಡ್ರೀಮ್ಸ್ನ ಸ್ಯಾಕ್ರಿಫೈಸ್ ಮಾಡಿ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿ ಹುಟ್ಟಿದ್ದೆ ನೋಡಿ ಈ ಮಾಮಾಅರ್ತ್. ಫಸ್ಟ್ 2 ಇಯರ್ಸ್ ಕಷ್ಟಪಡ್ತಾರೆ, ತುಂಬ ಲಾಸಸ್ ಆಗುತ್ತೆ, ಇನ್ವೆಸ್ಟರ್ಸ್ ಸಿಗಲ್ಲ, ಸ್ಟಾಕ್ಸ್ ಎಲ್ಲ ಅನ್ಸರ್ಡ್ ಆಗಿ ಉಳಿಯುತ್ತೆ. ತುಂಬ ಜನ ಹೇಳ್ತಾರೆ ಬೇಬಿ ಪ್ರಾಡಕ್ಟ್ಸ್ಗೆ ಮಾರ್ಕೆಟ್ ತುಂಬ ಕಷ್ಟ ಇದೆ, ಗಿವ್ ಅಪ್ ಮಾಡಿ ಅಂತ. ಬಟ್ ಅವರು ಪೇರೆಂಟ್ಸ್ ಅಲ್ವಾ, ಸೊ ಗಿವಿಂಗ್ ಅಪ್ ವಾಸ್ ನೆವರ್ ಆ್ಯನ್ ಆಪ್ಷನ್. ಇದೆಲ್ಲ ಆದಮೇಲೆ ಈ ಮಾಮಾಅರ್ತ್ ಒಂದು ಮ್ಯಾಜಿಕ್ ಮಾಡುತ್ತೆ. ಅದೇನು ಗೊತ್ತಾ, ನ್ಯಾಚುರಲ್ ಅಂತ ಹೇಳಿ ಟ್ರಸ್ಟ್ ಬಿಲ್ಡ್ ಮಾಡ್ತಾರೆ ಆ್ಯಂಡ್ ಪ್ಲಾಸ್ಟಿಕ್ ಪಾಸಿಟಿವ್ ಅಂತ ಹೇಳಿ ಒಂದು ಕ್ಯಾಂಪೇನ್ ರನ್ ಮಾಡ್ತಾರೆ. ಅದರಿಂದ ತುಂಬ ಜನರ ಮನ್ಸು ಗೆಲ್ತಾರೆ. ಈ ಸ್ಕಿನ್ ಕೇರ್ಗೆ ಒಂದು ಎಮೋಷನಲ್ ಟಚ್ ಕೊಡ್ತಾರೆ. ಇವತ್ತು ಮಾಮಾಅರ್ತ್ 10 ಮಿಲಿಯನ್ಗಿನ ಜಾಸ್ತಿ ಕಸ್ಟಮರ್ಸ್ ಜೊತೆಗೆ $1 ಮಿಲಿಯನ್ ವ್ಯಾಲ್ಯೂಯೇಷನ್ ಇಟ್ಕೊಂಡಿದ್ದಾರೆ. ಇದು ಪೇರೆಂಟ್ಸ್ ಇಂದ ಬಿಲ್ಡ್ ಆದ ಫಸ್ಟ್ ಇಂಡಿಯನ್ ಯೂನಿಕಾರ್ನ್ ಬೇಬಿ ಕೇರ್. ಇವಾಗ ವಿಷಯ ಏನಂತ ಅಂದರೆ, ನೀವು ಹೊರಗಡೆ ತುಂಬ ಐಡಿಯಾಸ್ನ ಹುಡ್ಕೋದ್ರ ಬದಲು ನಿಮಗೆ ಇರೋ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕಿ ಸಾಕು. ಅವಾಗ ನಿಮ್ಗೆ ಏನಾದರೂ ಜೀವನ ಕಷ್ಟ ಅಂತ ಅನ್ಸಿದ್ರೆ ಈ ಸ್ಟೋರಿನ ನೆನಪಿಸ್ಕೊಳ್ಳಿ. ಇವಾಗ ಈ ಸ್ಟೋರಿನ ಸೇವ್ ಮಾಡಿಕೊಂಡು ಆಲ್ರೆಡಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ.